ಪ್ರಾಣಹಿಂಸೆಯನ್ನ ಮಾಡುವವರನ್ನ ಈ ದಂಡಕಾರಣ್ಯದಲ್ಲಿ ಯಾರನ್ನೂ ಕಾಣೆನಲ್ಲ. ನಮ್ಮಣ್ಣನಾದ ರಾವಣೇಶ್ವರನು ನನ್ನ ಗಂಡ ನನ್ನ ಕುಂದಾರೋಗ್ಯದಿಂದಲೂ ಈ ದಂಡಕಾರಣ್ಯಕ್ಕೆ ನನ್ನನ್ನೇ ಅಧಿಕಾರಿಯನ್ನಾಗಿ ಮಾಡಿರೋನು. ಇನ್ನು ನನ್ನ ಮಗನಾದ ಶಂಭೂಕನು ಯಾರಿಂದಲೂ ಮರಣ ಬಾರದ ಹಾಗೆ ಘೋರ ತಪಸ್ಸನ್ನು ಮಾಡುತ್ತಿರುವನು. ಆತನು ಹೇಳುವುದರೊಳಗಾಗಿ ಆತನಿಗೆ ಬೇಕಾದಷ್ಟು ಮಾಂಸ ಆಹಾರಾದಿಗಳನ್ನ ಸಂಪಾದಿಸುವೆನು. ಏನು ನನ್ನ ಮಗನದೇ ಕತ್ತಿ ರಕ್ತಸಿತವಾಗಿರುವುದಲ್ಲ. ಏನು ನನ್ನ ಮಗ ಕಾಣುತ್ತಿರುವಲ್ಲ. ಮಗನೇ ಶಂಭೂಕ ಯಾರಪ್ಪ? ಯಾರು ನಿನ್ನನ್ನು ಕೊಂದವರು? ಯಾರು? ಅಯ್ಯೋ ಮಗನೇ 9 ತಿಂಗಳು ಒತ್ತು ಎತ್ತು ಸಾಧಿಸಲು ಇದರಿಂದ ಮುಂಡವನ್ನೇ ಬೇರೆ ಮಾಡಿರುವುದಲ್ಲ. ಯಾರಪ್ಪ? ಯಾರು ನಿನ್ನನ್ನು ಕೊಂದ ಪಾಪಿಗಳು? ಯಾರೇ ಆಗಿರಲಿ ಅವರನ್ನ ಹಿಡಿದು ಕೈದು ಹಾಗಿದು ನುಂಗಿ ಬಿಡುವೆನು. ಇದು ದಂಡಕಾರಣ್ಯದಲ್ಲಿ ನರಮಾನವರ ವಾಸನೆ. ಒರ್ರೇ ಬಲ ಮರವಾಸನೆ ನನ್ನ ಮಗನನ್ನ ಕೊಂದ ಪಾಪಿಗಳು ಇಲ್ಲಿಯೇ ಎಲ್ಲಿಯೋ ಅಡಗಿ ಕುಳಿತಿರುವರು. ಅವರನ್ನ ನಾನು ಕೊಂದುವೆ ಚಂದದಿ ತಿಂದು ನಾನು
ಆನಂದವ ಸಂಗತಿ ತಿಂದು ಮಾಧವ ಸಂಗತಿ ತಿಂದು ಮಾಧವ ನಾನು ಕೊಂದುವೆ ಆನಂದವ ನನ್ನ ಮಗನನ್ನ ಕೊಂದ ಪಾಪಿಗಳು ಇದು ಇದು ಇಲ್ಲಿಯೇ ಕುಳಿತಿರುವರು. ಇವರನ್ನ ಈಗಲೇ ಏನು ಏನು ಆತನನ್ನು ಹಿಡಿದು ನುಂಗಿ ಬಿಡೋಣವೆಂದರೆ ಆತನನ್ನು ಕಂಡಾಗಲೇ ನಮ್ಮ ಮೈಯೆಲ್ಲ ತಣ್ಣಗಾಗಿ ಬಿಟ್ಟಿದ್ದಲ್ಲ. ಏನು ಏನು ಮಾಡಲಿ ಈಗ? ನನ್ನ ಮಗ ಶಂಭೂಕ ಓದರೇನಂತೆ ಈತನನ್ನ ಹೇಗಾದರೂ ಮಾಡಿ ಉಳಿಸಿಕೊಂಡರೆ ಅಂತ ಶಂಭೂಕರನ್ನ 10-20 ಜನನ ಬಂದೇ ಸರಿಪಡೆಯುವುದಲ್ಲವೇ? ಏನು ಮಾಡಲಿ? ನಾನೀಗಲೇ ಬರುತ್ತುವೆ ನಾನೀಗಷ್ಟೇ ಬರಿಸುವೆ ನಾನೀಗಲೇ ಬರಿಸುವೆ ನಾನೀಗಲೇ ಬಂಧುದಲ್ಲಿ ಸೂರ ನಾನು ಗಂಡನಾಗಿ ಮಾಡಿಕೊಂಡು ಬಂಧುದಲ್ಲಿ ಸೂರ ನಾನು ಗಂಡನಾಗಿ ಮಾಡಿಕೊಂಡು ವಲ್ಲಭನ ತೂರಿ ನಾನು ಗಲ್ಲಕ್ಕೆ ನಾನೀಗಲೇ ಬರಿಸುವೆ ನಾನೀಗಲೇ ಏನು ನಾನು ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಇಷ್ಟೊಂದು ಚಂದವಾಗಿ ನೃತ್ಯವನ್ನು ಮಾಡಿದರೂ ಕೂಡ ಈತನು ನನ್ನನ್ನು ನೋಡುತ್ತಲೇ ಇಲ್ಲವಲ್ಲ. ಯಾಕೆ ಯಾಕೆ? ಅದಕ್ಕೆ ಕಾರಣ ಈಕೆ ಈಕೆ ಈಕೆಯನ್ನ ನುಂಗಿಬಿಟ್ಟರೆ ಏನು ನಾನೇನು ಸುಂದರವಾಗಿಲ್ಲವೇ? ನಾನೇನು ಚೆನ್ನಾಗಿಲ್ಲವೇ? ಈಕೆಗಿಂತ ಯಾವುದರಲ್ಲಿ ನಾನು ಕಡಿಮೆ ಆಗಿದ್ದೇನೆ ಹೇಳಿ ನೋಡೋಣ. ಚೆನ್ನಾಗಿರುವೆ. ಈ ನನ್ನ ರೂಪವನ್ನು ಈತನು ಒಪ್ಪುತ್ತಿಲ್ಲ. ನಾನು ಈಗಲೇ ಸುಂದರವಾದ 18ರ ವಿಶ್ವ ಸುಂದರಿಯಾಗಿ ಹೇಗಾದರೂ ಮಾಡಿ ಈತನನ್ನ ವರಿಸಿಕೊಳ್ಳುವೆನು. ಯವನಿತವಾಗಿ ಕಾಣುವುದರಲ್ಲಿ ಸಂದೇಹವೇ ಇಲ್ಲ. ಈ 3 ಲೋಕಗಳಿಗೆಲ್ಲ ನಾನೇ ಅಲ್ಲವೇ ಸುಂದರಿಯು? ಸುಂದರಿಯಲ್ಲವೇ ಜಗದೊಳಗಿನ ಎಷ್ಟು ಸುಂದರನಾಗಿದ್ದನು. ಈತನ್ನು ನೋಡುತ್ತಿದ್ದರೆ ಈತನನ್ನು ಮೋಹಿಸಬೇಕೆಂದು ನನ್ನ ಮನಸ್ಸಾಗುತ್ತಿರುವುದಲ್ಲ. ಈಗ ನಾನು ಏನ್ ಮಾಡಲಿ? ಮನೋಹರ, ಪ್ರಾಣೇಶ್ವರ, ಮನೋಹರ, ಪ್ರಿಯಕರ, ಸ್ವಲ್ಪ ಮುಂದಕ್ಕೆ ಬಾರ. ಯಾರಮ್ಮ ನೀನು? ಅಯ್ಯ, ನಿನ್ನ ವೃತ್ತಾಂತವೇನು? ವೃತ್ತಾಂತವೇ ಹೇಳಬೇಕೆ?
ಹೌದು. ಇದೇನಿದು ಪ್ರಿಯ, ಒಂದೇ ಬಾರಿಗೆ ಅಮ್ಮ ಎಂದು ಕರೆದಿಯಲ್ಲ. ನಿನ್ನ ಕಣ್ಣಿಗೆ ನಾನು ಅಮ್ಮನ ಹಾಗೆ ಕಾಣುತ್ತೇನೆ. ಮತ್ತಿನ್ನೇನೆಂದು ಕರೆಯಬೇಕು? ಏ ಪ್ರಾಣೇಶ್ವರಿ ಮನೋಲಭಿ ದೂರ ನಿಲ್ಲು ಎಂದು ಕರೆಯಬಾರದು. ಅದು ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಈಗ ನೀವು ಯಾರು ಹೇಳು? ನಾನು ಯಾರೆಂದು ಹೇಳಬೇಕೆ? ಹೌದು, ನಾನು ಲಂಕಾಧೀಶನಾದ ರಾವಣೇಶ್ವರನ ಸಹೋದರಿ. ನನ್ನನ್ನು ನಖ 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 ಶೂರ್ಪ ನಖ ಎಂದು ಕರೆಯುವುದು. ಅದರಲ್ಲಿ ನೀವ್ಯಾರು? ನೀವು ಯಾರು? ನಾವು ಯಾರಾದರೂ ಆಗಲಿ, ನೀನು ಇಲ್ಲಿಗೆ ಬರಲು ಕಾರಣ ಯಾರಿಂದ ಮರೆತು ಹೋಯಿತಿ? ನಾನು ಇಲ್ಲಿಗೆ ಬರಲು ಕಾರಣ ನೀನು. ಅದು ಹೇಗೆ? ಅದು ಹೇಗೆಂದರೆ ಈ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ನಾನು ಇಲ್ಲಿಗೆ ಓಡೋಡಿ ಬಂದಿರುವೆ. ಬರೀ ಸುಪ್ರಿಯ ಹೇಳುವವರೆಗೂ ತಡೆಯಬಾರದು. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ನಾನು ಏಕಪತ್ನಿ ವ್ರತಸ್ಥನು. ಏಕ? ಹೌದು. ಒಂದೇ? ಹೌದು. ಏಕ? ಹೌದು. ಆಯಿತು ಪ್ರಿಯ, ಅವಳನ್ನು ಬಿಡು, ನನ್ನನ್ನು ಬಿಟ್ಟು. ಆಗ ನೀನು ಏಕಪತ್ನಿ ವ್ರತಸ್ಥನೇ ಆಗುವೆಯಲ್ಲವೇ? ಈಕೆಯನ್ನು ಅಗ್ನಿ ಸಾಕ್ಷಿಯಾಗಿ ಲಗ್ನವಾಗಿರುವೆನು. ಅಯ್ಯೋ, ಏಕಷ್ಟೊಂದು ಕಷ್ಟಪಡಬೇಕಿಯ? ನನ್ನನ್ನು ಬಾಯಿ ಸಾಕ್ಷಿಯಾಗಿ ವಿವಾಹವಾಗು. ಅದು ನಿಮ್ಮ ರಾಕ್ಷಸರ ಪದ್ಧತಿ. ಆಗಲಿ. ಅದು ಸಾಧ್ಯವಿಲ್ಲ. ಏಕೆ ಸಾಧ್ಯವಿಲ್ಲ? ಗರುಡನು ನೀನು, ಅನುಜನು ನಾನು. ಗರುಡನು ನೀನು, ಅನುಜನು ನಾನು. ಮನಸ್ಸಿನ ನನ್ನ ಗೊಡಬರುವೆ. ಮನಸ್ಸಿನ ನನ್ನ ಗೊಡಬರುವೆ. ಆ ಪಾರ್ಶ್ವದಲ್ಲಿ ನನ್ನ ತಮ್ಮನಾದ ಲಕ್ಷ್ಮಣನಿರುವನು. ಯಾವ ಪಾರ್ಶ್ವದಲ್ಲಿ? ಆ ಪಾರ್ಶ್ವದಲ್ಲಿ ಇರುವನು. ಆ, ನೀನು ಅಲ್ಲಿಗೆ ಹೋದರೆ ದೂರ ನಿಲ್ಲು. ಏನು ಹೇಳಬೇಕು ನನಗೆ ಅರ್ಥನೇ ಆಗ್ತಾ ಇಲ್ಲ. ಹೋಗಿ. ಯಾವ ಪಾರ್ಶ್ವದಲ್ಲಿ ಪ್ರಿಯ? ಆ ಪಾರ್ಶ್ವದಲ್ಲಿ ಇರುವನು. ನೀನು ಅಲ್ಲಿಗೆ ಹೋದರೆ ಆತನು ನಿನ್ನನ್ನು ಮಾನಿಸುವನು. ನನ್ನನ್ನು ಮಾನಿಸುವನೆ? ಹೌದು. ಹಾಗಾದ್ರೆ ನಿನ್ನಿಂದ ಸಾಧ್ಯವಿಲ್ಲವೇ? ಅದು ಸಾಧ್ಯವಿಲ್ಲ. ಸಾಧ್ಯವೇ ಇಲ್ಲ. ನನ್ನ ತಮ್ಮನಿರುವನು, ಅಲ್ಲಿಗೆ ಹಾಗೆ ಹೋಗು. ಹೋಗಲೇ ಅಥವಾ ಹೋಗಲಿ ನೀನು ಪ್ರಿಯ. ಹಾಗೇ ಹೋಗಿಬಿಡು. ಪ್ರಿಯಾ, ನಾನು ಹೋಗುತ್ತೇನೆ. ಆತನ ಒಪ್ಪತ್ತು ಹೋದರೆ ಪುನಃ ಇಲ್ಲಿಗೆ ಬರುತ್ತೇನೆ. ನೀನು ಲಗ್ನವಾಗಬೇಕು ಬೇಡವೋ? ಅದನ್ನೇ ಆತನ ಬಳಿಗೆ ಕೇಳಿಕೊಂಡು ಜಾಗೃತಿಯಾಗಿ ಹೋಗು. ಮನೋಹರ. ಇನ್ನು ಮುಂದೆ ಹೋಗಿ ಹುಡುಕುತ್ತೇನೆ. ವಾಸನೆ, ನರ ವಾಸನೆ. ಆಹಾ, ಆಗ ಹೇಳ ಮನಸ್ಸು ಈತನಿರಬಹುದು. ಏನು ಟಿವಿ, ಏನು ನಿಂತಿರುವ ಏನ್ ಮಾಡ್ತಾ ಇದ್ದ ನೀನು? ಏನೋ ಆಹಾ, ಇಂದಿನಿಂದಲೇ ಇಷ್ಟು ಸುಂದರನಾಗಿರುವನಲ್ಲ. ಹಿಂದೆ ನೋಡಿ ನೋಡು, ಮುಂದೆ ನೋಡದೆ ಬಿಡ್ತೀನಿ, ನೋಡೇ ಬಿಡ್ತೀನಿ. ಎಷ್ಟು ಸುಂದರನಾಗಿರೋನು, ಎಷ್ಟು ಸುಂದರನಾಗಿರೋನು ಈ ಸುಂದರ
ತುಂಬಾ ಟಿವಿಯಿಂದ ನಿಂತಿರೋನು ನಾನು ಆಗ್ಲಿಂದ ನೋಡ್ತಾ ಇದ್ದೀನಿ. ಇರೋ ಒಂದು ಬಾಣನ ಅದು ಎಲ್ಲೆಲ್ಲೋ ಹಿಡ್ಕೊಂಡು ಬಿಟ್ಟಿದ್ದೆ. ಮನೋಹರ ಕಿವಿ ನಂದ ಅನ್ಸುತ್ತೆ. ಇನ್ನು ಬಳಿಯಲ್ಲಿ ಹೋಗಿ ಕೂಗುತ್ತೇನೆ. ಮನೋಹರ ಇಲ್ಲೇ ಯಾರಮ್ಮ ನೀನು? ನಿನ್ನ ಕಣ್ಣಿಗೆ ನಾನು ಅಮ್ಮನ ಹಾಗೆ ಕಾಣುವೇನೇನಯ್ಯ? ಮತ್ತೇನು ಕರೆಯಬೇಕು? ಪ್ರಾಣಿಸು ಮನೋಹರ ಭೇದ ಕರಿಬಾರ್ದು. ಅದರಲ್ಲಿ ನೀನು ಯಾರು? ನೀನು ಬರಲು ಕಾರಣವೇನು? ನಾನು ಲಂಕಾಧೀಶ್ವರ ರಾವಣೇಶ್ವರ ಸಹೋದರಿಯು. ನನ್ನನ್ನು ಶೂರ್ಪನಖ ಎಂದು ಕರೆಯುವರು. ಈ ನಿನ್ನ ಸುಂದರವಾದ ರೂಪವನ್ನು ನೋಡಿ ಮೋಹಿತಳಾಗಿ ಇಲ್ಲಿಗೆ ಬಂದಿರುವೆನು. ಬಡಿಸು, ಮುದ್ದಿಸು. ಸಾಧ್ಯವಿಲ್ಲ, ದೂರ ನಿಂತು ಮಾತನಾಡು. ದೂರ ನಿಂತು ಇಬ್ರಿಗೂ ಒಂದೇ ನೆನಪ. ಸುಮ್ಮನೆ ಹಠಬೇಡ. ನೀನು ಬಂದ ದಾರಿಯನ್ನು ಹಿಡಿದು ಹೊರಡು. ಬಂದ ದಾರಿಯನ್ನು ಹಿಡಿದು ಹೋಗಲಾಗುವುದಿಲ್ಲ. ಇಲ್ಲವಾದರೆ ವಿರೋಧ ನುಡಿಗಳೇ ಪರಿ ಪರಿ ವಿರೋಧದಲ್ಲಿ ಕೆಲಸವನ್ನ ವಿರೋಧ ನುಡಿಗಳೇ ಪರಿ ಪರಿ ವಿರೋಧದಲ್ಲಿ ಕೆಲಸವನ್ನ ವಿರೋಧ ನುಡಿಗಳೇ ಸಾರಿ ಬೇಗ ಸಾರಿ ದೂರ ಈಗ ಬೇಗ ಸಾರಿ ಬೇಗ ಸಾರಿ ಬೇಗ ಸಾರಿ ದೂರ ಈಗ ಬೇಗ ಸಾರಿ ಬೇಗ ಹೊರದ ಮಗವ ವೀರ ಮಗವ ಹೊರದ ಮಗವ ವೀರ ಮಗವ ಹೊರಗಿರಿಯ ವಿರೋಧ ಪರಿ ಪರಿ ವಿರೋಧದಲ್ಲಿ ಕಲ್ಪವನಾಡು ವಿರೋಧ ಸಾರಿ ಬೇಗ. ನೀನು ಮನಸ್ಸಿಗೆ ಬಂದಂತೆ ಹಠಬೇಡ. ಈ ಅರಣ್ಯಕ್ಕೆ ನಾನು ಒಬ್ಬನೇ ಬಂದವನಲ್ಲ, ನಮ್ಮ ಅಣ್ಣನ ಜೊತೆ ಬಂದಿರುವೆನು. ನಿಮ್ಮ ಅಣ್ಣನ ಸಂಗಡ ಬಂದಿರುವಿಯಾ? ಓಯ್, ನಾನೀಗ ನಿಮ್ಮ ಅಣ್ಣನ ಬಳಿಗೆ ಹೋಗಿ ಇಲ್ಲಿಗೆ ಬಂದಿದ್ದು. ಏನು? ನಮ್ಮ ಅಣ್ಣನ ಬಳಿಗೆ ಹೋಗಿ ಬಂದೆಯಾ? ಹೌದು. ಹೇಳು. ಆ ರಾಮನಿಗೆ ನಾನು ದಾಸನು, ಅರಾಧಿಯನು. ನೀನು ನನಗೆ ಪತ್ನಿಯಾದರೆ ಪ್ರಯೋಜನವೇನು? ನೀನು ಆತನಿಗೆ ಹೋಗಿ ಆತನಿಗೆ ಎರಡನೇ ಪತ್ನಿಯಾಗು, ಆಗ ನನಗೆ ಅತಿಯಾಗು. ನಮಸ್ಕಾರ. ಆತನಿಗೆ ಎರಡನೇ ಪತ್ನಿ ಆಗ್ಬೇಕಂತ ಅವನು ನೋಡಿದ್ರೆ ನಂದು ಏಕ ಅವನಂತ. ಅದು ಸಾಧ್ಯವಿಲ್ಲ. ಮನೋಹರ, ನಿಮ್ಮ ಅಣ್ಣನೇ ಇಲ್ಲಿಗೆ ನನ್ನನ್ನು ಕಳುಹಿಸುವುದು. ಹಾಗಾದರೆ ನೀನು ನಮ್ಮ ಅಣ್ಣನ ಬಳಿಗೆ ಹೋಗಿ ಏನಾದರೂ ಗುರುಗಳನ್ನು ತೆಗೆದುಕೊಂಡು ಬಾ. ಪುನಃ ಅಲ್ಲಿಗೆ ಹೋಗಬೇಕೆ? ಹೌದು. ಅಯ್ಯೋ, ಏಕೆ ಗುರುಹನ್ನು ಕರೆದು ಹೋದ್ರೆ ನೀನು ನನಗೆ ವಿವಾಹ ಆಗುವುದಿಲ್ಲ? ನಿನಗೆ ವಿವಾಹವಾಗಬೇಕು ಬೇಡವೋ? ಹಾಗಾದರೆ ನಾನು ಹೇಳಿದಂತೆ ಮಾಡು. ಹಾಗೆ ಆಗಲಿ ಪ್ರಿಯ, ಇಲ್ಲಿ ಭದ್ರವಾಗಿ ನಿಲ್ಲು. ಈಗಲೇ ಹೀಗೆ ಹೋಗಿ ಹಾಗೆ ಗುರುಹನ್ನು ತೆಗೆದುಕೊಂಡು ಓಡಿ ಬಂದು ಬಿಡುತ್ತೇನೆ. ತೆಗೆದುಕೊಂಡು ಬಾ, ನಂತರ ನೋಡೋಣ. ಮನೋಹರ, ಸೀತಾ, ಈಗ ಯಾವ ಗೋಬೇಕು ಹೋಗುತ್ತಿರುವುದೆಲ್ಲ ಇಲ್ಲೆಲ್ಲೋ. ಮನೋಹರ ಸ್ವಾಮಿ, ಆ ರಕ್ಕಸಿ ಹೋಗತ್ತೆ ಅಲ್ವೇ? ಅಯ್ಯೋ, ಅವಳೆಲ್ಲಿ ಹೋಗುವಳು? ಅಲ್ಲಿ ನೋಡು, ಇತ್ತಲೇ ಬರುತ್ತಿರುವಳು. ಏನು ನನ್ನ ಬಗ್ಗೆ ಮಾತನಾಡುತ್ತಿರುವಳು? ನನ್ನದೊಂದು ವಿವಾಹ ಒಂದು ಆಗ್ಲಿ, ಆಮೇಲೆ ಉಳಿದಿದೆ ಕತೆ. ನುಂಗಿ ಬಿಡ್ತೇನೆ, ಸುಮ್ಮನೆ ಬಿಡುವ ಮಾತೇ ಇಲ್ಲ. ಮನೋಹರ, ಬಾ ಮನೋಹರ ಮುಂದೆ. ಶೂರ್ಪನಖ, ಪುನಃ ಬಂದೆಯಾ? ಬಂದೆ. ಏಕೆ? ನಾನು ಹೇಳಿದನೆಂದು ನನ್ನ ಸಹೋದರನಿಗೆ ತಿಳಿಸಲಿಲ್ಲವೇ? ತಿಳಿಸಿದೆ. ಏನು ಹೇಳಿದನು? ಆತನ ಮಹಾ ಕೋಪಿಷ್ಟನು, ಗರ್ವಿಷ್ಠನು. ಆತ ನನಗೆ ಸರಿ ಹೋಲುವುದಿಲ್ಲ. ಏನಾದ್ರೂ ಆಗಲಿ, ತಪ್ಪಗಿದ್ದರು ನೀನೇ ಲಕ್ಷಣವಾಗಿರಬೇಕು. ಬೇರೆ ಅದು ಆಮೇಲೆ. ಈಗ ದೂರ ನಿಂತು ಮಾತನಾಡಿ. ಎಲ್ಲಿ ಸಾಕೆ? ಅಲ್ಲೇ ನಿಂತು. ದೂರ ನಿಂತ್ರ ಮಕ್ಕಳಂಗೆ ಆಗುತ್ತೆ. ಈಗ ನೋಡು ಮನೋಹರ, ನಾವಿಬ್ರು ಹೊಂದಿಕೊಂಡು ಹೋಗ್ತೇವೆ. ಸುಮ್ಮನೆ ಏಕೆ ತೊಂದರೆ? ನೀನು ಅಲ್ಲಿ ಇಲ್ಲಿ ನನಗೆ ಸಾಕಾಗ
ಹಾಗಾಗಿ ನೀನೇ ನನ್ನ ವಿವಾಹವಾಗಿಬಿಡು. ಅದೆಂದಿಗೂ ಸಾಧ್ಯವಿಲ್ಲ. ಎಂದಿಗೂ ಸಾಧ್ಯವಿಲ್ಲ. ಇಲ್ಲ ಇಲ್ಲ, ಏಕೋ ಅದು ಸಾಧ್ಯವೇ ಇಲ್ಲ. ಏಕೆ ಹೇಳಬಾರ್ದೆ? ನಾನು ಹೇಗ ಪತ್ನಿ ವ್ರತಸ್ಥನೆ ಎಂದು ಹೇಳಿದ್ದೇನಲ್ಲ, ಹೇಳಿದ್ಯಲ್ಲ. ಈಗ ಹಾಗಾದ್ರೆ ನಾನು ಮತ್ತೆ ಪದೇ ಪದೇ ಅದೇ ಮಾತನ್ನು ಹೇಳಲೇಬೇಕೆ? ಈಗ ನಿಮ್ಮ ತಮ್ಮನ ಏನು ಹೇಳಿರಿ? ಒಂದು ಕುರವನ್ನು ಕೊಡಬೇಕಂತೆ. ಅದನ್ನು ನೋಡಿದರೆ ಆತನು ನನ್ನನ್ನು ವಿವಾಹವಾಗುತ್ತದೆ. ಹೌದು, ನಾನು ಹೇಳದ ಹೊರತು ಆತನು ಏನನ್ನು ಮಾಡುವುದಿಲ್ಲ. ಯಾವುದನ್ನು ಮಾಡೋದಿಲ್ಲ. ಇಲ್ಲ ಇಲ್ಲ, ಯಾವುದನ್ನು ಮಾಡೋದಿಲ್ಲ. ಇಲ್ಲ ಇಲ್ಲ, ನೀನು ಮಾತ್ರ ಎಲ್ಲ ಮಾಡ್ಕೊಂಡ್ಬಿಡು. ನಾನು ಏನು ಮಾಡುವುದಿಲ್ಲ. ಇರಲಿ, ನಮ್ಮ ವಿವಾಹವಾಗಿ ಆತನು ನಾನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ. ಹಾಗೆ ಆತನು ನಿನ್ನ ಬೆನ್ನಿನ ಮೇಲೆ ಒಂದು ಕುರ್ಹಾನ್ನು ಬರೆಯುತ್ತೇನೆ. ಆತನು ನಿನ್ನ ಬೆನ್ನಿನ ಮೇಲೆ ಒಂದು ಕುರ್ಹಾನ್ನು ಬರೆಯುತ್ತೇನೆ. ಎಲ್ಲಿ ಎಲ್ಲಿ? ಬೆನ್ನಿನ ಮೇಲೆ? ಹೌದು ಹಿಂದೆ? ಹೌದು. ಮುಂದೆ ಬರೆಯುವುದಿಲ್ಲ, ಅದು ನಿನಗೆ ಗೋಚರವಾಗಕೂಡದು. ಅದಕ್ಕಾಗಿ ನಿನ್ನ ಬೆನ್ನಿನ ಮೇಲೆ ಕೆಲವು ಕುರುಹುಗಳನ್ನು ಬರೆಯುವನು. ಅವುಗಳನ್ನು ಆತನಿಗೆ ತೋರಿಸು, ಅವನಿನ್ನ ಮರಣಿಸುವನು. ಏನು ಮಾಡುವನು? ಅವನಿನ್ನ ಮಾನಿಸುವನು. ಅವನನ್ನು ಮಾನಿಸುವನು. ಹಾಗಾದ್ರೆ ಬರೀ ಬೇಗನೆ ಬರೀ, ನನಗೆ ಸಮಯ ಪ್ರಿಯ. ಬೇರೆ ಮೇಲೆ ಬರಿಬೇಡ, ಸ್ವಲ್ಪ ದುಂಡು ದುಂಡಾಗಿ ಮುದ್ದು ಮುದ್ದಾಗಿ ಅವನನ್ನು ನೋಡಿದ ಕೂಡಲೇ ಥಟ್ಟೆಂದು ನನ್ನನ್ನು ವಿವಾಹವಾಗಿರಬೇಕು. ಹಾಗೆ ಬರೆಯುತ್ತೆ. ಬರೀ ಪ್ರಿಯ, ಬರೀ ಪ್ರಿಯ. ಏನ್ ಬರೀತಾ ಇದ್ದಾರೋ ಈ ಕುರುಹುಗಳನ್ನು ಆತನಿಗೆ ತೋರಿಸುವ, ಅವನಿನ್ನನ್ನು ವಧಿಸುವನು. ಏನು ಹೇಳಿದೆ? ವಧಿಸುವನು. ಆತನು ನಿನ್ನನ್ನು ವರಿಸುವನೆಂದೆ. ಚೆನ್ನಾಗಿ ಬರೆದಿರ್ಬೇ ತಾನೆ? ಓಹೋ, ನೋಡಿದ ಕೂಡಲೇ ವಿವಾಹವಾಗುವುದು ತಾನೆ? ಖಂಡಿತವಾಗಿಯೂ ಆಗುವುದು. ಸರಿ, ಹಾಗಾದ್ರೆ ನಾನು ಹೋಗಲಿ ಪ್ರಿಯ. ನೀನು ಲಗ್ನವಾಗಬೇಕೋ ಬೇಡವೋ? ಏಕೆ ನೀನು ಬಿಟ್ಟು ಹೋದಕ್ಕೆ ಮನಸ್ಸೇ ಬರ್ತಿಲ್ಲ. ದೂರ ನಿಂತು ಮಾತನಾಡು. ನೀನು ಲಗ್ನವಾಗಬೇಕೋ ಬೇಡವೋ? ಆಗ್ಬೇಕು. ಹಾಗಾದರೆ ಜಾಗೃತಿಯಾಗಿ ನೀವು ಹೊರಡು. ಅಕ್ಕ, ನನ್ನದು ಒಂದೇ ಒಂದು ಮಾತನ್ನು ಹೇಳಕ್ಕ. ಇವರ ತಮ್ಮನ ನಾನು ವಿವಾಹ ಆದ್ರೆ ಇವ್ರು ನನಗೆ ಏನಾಗ್ತಾರಕ್ಕ? ಅಕ್ಕ, ಇನ್ನೊಂದೇ ಒಂದು ಬಾರಿ ಹೇಳಕ್ಕ. ಭಾವ. ಅಯ್ಯೋ, ಇವರು ನನಗೆ ಭಾವ. ಬಾ ಬಾ ಬಾ. ಏನ್ ಹೇಳಿದ್ರು ನೋಡೋದೇ ಇಲ್ಲ ಅಂತ ನಮ್ಮ ಜಾಗೃತಿಯಾಗಿ ಹೊರಡು. ಕುರುಹನ್ನು ತಂದಿರುವೆನು, ನೋಡಿದ ಕೂಡಲೇ ವಿವಾಹವಾಗುವುದು. ಅಯ್ಯೋ, ಮುನಿಸಿಕೊಂಡಿದ್ದು ಸಾಕು. ಬಾ ಮನೋಹರ, ಇಬ್ಬರು ವಿವಾಹವಾಗುತ್ತೇವೆ. ಮನೋಹರ, ಪ್ರಾಣೇಶ್ವರ. ಅಯ್ಯೋ, ಹಾಳು ಪೀಡೆ ಪುನಃ ಬಂದಿಯಾ? ಒಂದು ಬದಿರಿ, ಪೀಡೆ ಗಿಡೆ ಅಂದ್ರೆ ತಾಯಿ ಕಡೆ. ಸರಿ, ನೀನು ನಮ್ಮ ಅಣ್ಣನ ಬಳಿಗೆ ನಮ್ಮ ಅಣ್ಣನಿಂದ ಕುರುಹುಗಳನ್ನು ತಂದಿರುವೆಯಾ? ಎಲ್ಲಿ ಕೊಡು. ತೋರಿಸುವುದು. ಸರಿ, ತೋರಿಸು. ನಾನು ತೋರಿಸಲು ಸಿದ್ಧ, ನೀನು ನೋಡಲು ಬರ್ತಾನೆ. ತೋರಿಸು, ನೋಡೋಣ. ತೋರಿಸು, ನೋಡೋಣ ಅಷ್ಟೇ. ನೋಡಿಕೊ. ಓಹೋ, ನಮ್ಮಣ್ಣನು ಸರಿಯಾದ ಗುರುಗಳನ್ನೇ ಬರೆದಿರುತ್ತಾನೆ. ನಾನು ಹೇಳಿದ್ದಲ್ಲ ಬರ್ಸ್ಕೊಂಡಿರೋದು, ಸರಿಯಾಗಿ ಬರ್ದಿರ್ತಾನೆ. ಹಾಗಾದರೆ ನಿನ್ನನ್ನು ವರಿಸಲೇಬೇಕು. ನಾನು ಹೇಳಿದಂತೆ ಕೇಳಬೇಕು. ವಿವಾಹ ಆಗುತ್ತೆ ಅಂದ್ರೆ ನೀನು ಏನೇ ಹೇಳಿದ್ರು ನಾನು ಕೇಳಲು ಸಿದ್ಧ. ನಮ್ಮ ಅರಸರ ಪದ್ಧತಿಯಂತೆ ನೀನು ನಿನ್ನ ಸೆರಗಿನಿಂದ ನಿನ್ನ ಕಟ್ಟುಗಳ ಕಟ್ಟಿಕೊಂಡರೆ ಆಗ ನೀನು ವರಿಸುವೆನು. ಯಾರ ಪದ್ಧತಿ? ಅರಸರ ಪದ್ಧತಿ. ಅಗಸರ ಪದ್ಧತಿ. ಅರಸರ ಪದ್ಧತಿ. ನನಗೆ ಬೆಟ್ಟವಿದ್ರೆ ಚೆನ್ನಾಗಿ ಬರುತ್ತಯ್ಯ. ಅಗಸರ ಪದ್ಧತಿ ತಾನೆ? ಅಗಸರಲ್ಲವೇ ಅರಸರು. ಅರಸರ ಪದ್ಧತಿ. ತಿಳಿಯುತ್ತೆ. ವಿವಾಹವಾಗೋದಾದ್ರೆ ಮಾತ್ರ ಹೀಗೆ ಏಕವಚನದಲ್ಲಿ ಬರೋದು. ಆಗ್ಲಿ ಪ್ರಿಯ, ಏನ್ ಮಾಡ್ಬೇಕು? ಅರಸರ ಪದ್ಧತಿ ಅಂತೆ ನೀನು ನಿನ್ನ ಸೆರಗಿನಿಂದ ನಿನ್ನ ಕಣ್ಣುಗಳು ಕಟ್ಟಿಕೋ. ಕಣ್ಣು ಕಟ್ಕೊಳ್ತಾರ? ಕಣ್ಣು ಕಟ್ಕೊಂಡ್ರೆ ಅದು ಹೇಗಯ್ಯ? ನೋಡೋದೇ ಇಲ್ಲ, ಮದುವೆ ಹೇಗಾಗೋದು? ಅದು ನಮ್ಮ ಪದ್ಧತಿಯಂತೆ ವಿವಾಹಕ್ಕೆ ಮುನ್ನ ವಧು ವರನ ನೋಡಿಕೊಳ್ಳೋದು. ನೋಡಬಾರ್ದೆ? ಹೌದು. ಆಮೇಲೆ ಮಾತನಾಡಲೂ ಬಾರದು, ಮುಟ್ಟಲೂ ಬಾರದು. ಮುಟ್ಟಲು ಬಾರದೆ? ಹೌದು. ನೋಡಬಾರದು, ಮಾತಾಡಬಾರದು, ಮುಟ್ಟಬಾರದು.
ಆಗ್ಲಿ ನಾನು? ನಿನಗೆ ವಿವಾಹವಾಗಬೇಕೋ ಬೇಡವೋ? ಆಗ್ಬೇಕು. ಮತ್ತೆ ನಾನು ಹೇಳಿದಂತೆ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ. ತುಂಬಾ ಕಷ್ಟವಾಗಿ ಕಟ್ಟಿಕೊಡುತ್ತಿದ್ದೆ. ಹಾಗೆ ಹಾ, ಕಟ್ಟಿಕೊಂಡೆ ಪ್ರಿಯ. ಸರಿಯಾಗಿ ಕಟ್ಟಿಕೋ. ಕಟ್ಟಿಕೊಳ್ತೇನೆ. ಕುಳಿತುಕೋ, ಆ? ಕುಳಿತುಕೋ, ಕುಳಿತುಕೊಳ್ಳಬೇಕೆ? ಕುಳಿತುಕೋ, ಹಾ. ನಿಂತುಕೋ, ನಿಂತುಕೋ, ಹಾ. ಕುಳಿತುಕೋ, ಹಾ. ನಿಂತುಕೋ. ಏಯ್, ಯಾಂತದ ನಿನ್ ವಿವಾಹ ಪದ್ಧತಿ? ಕುಳಿತುಕೋ, ನಿಂತುಕೋ, ಕುಳಿತುಕೋ, ನಿಂತುಕೋ. ಬರೀ ಕೂತ್ಕೊ ನಿಂತು ಅಂದ್ರೆ ಮಲ್ಗದ್ ಯಾವಾಗ? ಮಕ್ಳು ಮಾಡೋದ್ ಯಾವಾಗ? ನಿನಗೆ ವಿವಾಹವಾಗುವುದೇಕೋ ಬೇಡವೋ? ಹಾಗಾದರೆ ನಿನ್ನ ಕಣ್ಣುಗಳನ್ನು ಕಟ್ಟಿಕೋ ನಿನ್ನ ಸರಿಯಿಂದ. ಯಪ್ಪ, ಮೊದ್ಲು ಕಣ್ಕಟ್ಕೊಂಡ್ಬಿಡ್ತೀನಿ, ಅದೇನಾಗುತ್ತೋ ಹಾಗೆ ಬಿಡು. ಮತ್ತೆ ವಿವಾಹ. ಮೂಡಲೇ ಮನೆಗಳೊಡನೆ ಮೂಡಲೇ ಮನೆಗಳೊಡನೆ ನಿನ್ನ ನಾಟಕವನ್ನು ಕೈಗೆ ಬಿಡದೀಗ. ನಾಮದವರಲ್ಲ ರಾಮನಂತೆ ರಾವಣ ಆಮೇಲೆ ಲಕ್ಷ್ಮಣ ಲಕ್ಷ್ಮಣ ರಾಮ ಲಕ್ಷ್ಮಣ ಈ ತರದ್ ಸೀತೆ ಈ ತರದ್ ಯಾವ್ದು ಸೀತೆ ಏನ್ ಮಾಡಿದ್ರು? ತುಂಬಾ ಸುಂದರವಾಗಿರುವನು. ಆತನು ತನ್ನನ್ನು ನಮ್ಮನ್ಯರಾದ ರಾವಣೇಶ್ವರಿಗೆ ಪಟ್ಟು ಲಗ್ನ ಮಾಡಿಕೊಂಡಂತೆ ಆ ಲಕ್ಷ್ಮಣ ನನ್ನ ಮೂಟನ ಕಣ ಪ್ರೇಮಿಯ ಕೆಳಗೆ ಬೇರೆಲ್ಲ ಕುಯ್ದಾಕ್ಬಿಟ್ರ ಬರೀ ಮೂಗು, ಬೇರೆ ಏನಿಲ್ಲ. ಏನ್ ಮಾಡ್ಬೇಕು ಇವಾಗ? ಅಮನ್ಯನಾದ ರಾವಣೇಶ್ವರಿಗೆ ನಿನಗೆ ಅವನಿಗೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು. ರಾವಣಾಶ್ರಮಕ್ಕೆ ಹೋಗ್ಬೇಕಂತೆ, ರಾವಣಾಶ್ರಮಕ್ಕೆ ಹೋಗಿ ಹೇಳ್ಬೇಕಂತೆ.
ಕೊಡು ಎನ್ನ ಚರಣ ಸೇವೆಯ ಗೈಯಲ್ಲೇ ಸುರನಾರಿಯರ ನವಗಾರ ನರ್ತನವ ವೀಕ್ಷಿಸುತ್ತ ಸುರನಾರಿಯರ ನವಗಾರ ನರ್ತನವ ವೀಕ್ಷಿಸುತ್ತ ಅವರ ಸುಖ ವಿವಾದದಿ ಮೆರವ ವೀರ ಸಕ್ಕಂಡಗೆ ಹದಾರು ಸಾಟಿ ಮಂಡಲ ದಿಗ್ವಿಜಯ ದಂಡಯಾತ್ರೆಯಲ್ಲಿ ಮುಖಂಡರೆನಿಸಿ ಮೆರೆದವರ ರುಂಡ ಮುಂಡಗಳನ್ನು ಖಂಡರಿಸಿ ರಣದೇವತೆಗೆ ರಕ್ತದಾಹುತಿಯ ನೆತ್ತು ಧರಣಿ ಮಂಡಲ ಆಳ್ವಿಕೆಯ ಪದವಿ ಪಟ್ಟವನ್ನು ಈ ದೋರ್ದಂಡನ ಹಸ್ತಪೀಠಕ್ಕೆ ಒಪ್ಪಿಸಿದಂತಹ ಮಹಾಮಂಡಲಾಧೀಶ್ವರರೇ, ಸಮರಾಂಗಣದಲ್ಲಿ ಸಮಯವರಿತು ಸಮಯೋಚಿತವಾದ ಸೂಕ್ತ ಸಲಹೆಯನ್ನಿದ್ದ ಅಮರ್ತ್ಯ ರತ್ನರಾದ ಪ್ರಹಸ್ತ ಉಪೇಶ್ವರ ಮಹಾಪೇಶ್ವರ ಮಹಾದರ ಅಂಕವೀರನೆಂಬ ಬಿರುದನ್ನು ಕೊಟ್ಟು ಲಂಕ ಸಾಮ್ರಾಜ್ಯಕ್ಕೆ ಭದ್ರ ಪೀಠದಂತಿರುವ ನನ್ನ ಸಹೋದರಾದ ಕುಂಭಕರ್ಣ
ನನ್ನ ಊಳಿಗದವರನ್ನಾಗಿ ಮಾಡಿಕೊಂಡಿರುವೆನು. ನವಗ್ರಹಗಳನ್ನು ಇಳದು ತಂದು ಈ ನನ್ನ ಸಿಂಹಾಸನದ ಮೆಟ್ಟಿಲುಗಳಿಗೆ ಹಂತವಾಗಿ ಅಲಂಕರಿಸಿಕೊಂಡಿರುವೆನು. ಬ್ರಹ್ಮದೇವನಿಂದ ವರಗಳನ್ನು ಪಡೆದಿರುವ ಈ ದಶಕಂಠನಿಗೆ ಅದೇ ಬ್ರಹ್ಮದೇವರು ಪ್ರತಿನಿತ್ಯವೂ ಪಂಚಾಂಗವನ್ನು ಬೋಧಿಸುತ್ತಿರುವನು. ಏನು ಲಯಕರ್ತನಾದ ಮಹಾದೇವನ ಸಾಕ್ಷಾತ್ಕಾರವನ್ನು ಪಡೆಯಲು ಆರಂಭಿಸಿ ಅನೇಕ ವರ್ಷಗಳ ಕಾಲ ಉಗ್ರ ತಪಸ್ಸನ್ನು ಆಚರಿಸಿ ಈ ನನ್ನ ದೇಹವನ್ನೇ ರುದ್ರವೀಣೆಯನ್ನಾಗಿಸಿ ಕರುಣೆಗಳನ್ನೇ ತಂತಿಯನ್ನಾಗಿ ಬೆಗೆದು ಸಾಮಗಾನವ ನುಡಿಸಿ ಶಂಕರಾಭರಣವ ರಾಗವನ್ನೇ ಹಾಡಿ ಶಂಕರನ್ನೇ ಮೆಚ್ಚಿಸಿದ ಮಹಾನ್ ಶಿವಭಕ್ತ ರಾವಣೇಂದ್ರನ ಅವಿಚ್ಛಿನ್ನ ಶಿವಶರಣೆ ತಾಯಿ ಕೈಕಸಾಮಾದಿಯ ಸೈಕತ ಲಿಂಗಾರ್ಚನೆಯ ಶ್ರೀರಕ್ಷೆಯಿಂದ ನಮ್ಮ ದಿಗ್ವಿಜಯ ದಂಡಯಾತ್ರೆಯು ಎಲ್ಲೆಲ್ಲಿಯೂ ನಿರಾತಂಕವಾಗಿ ನೆರವೇರಿತು. ಏನು ಅರನವರ ಬಲವೆಂಬ ವಜ್ರ ಕವಚವನ್ನು ಗೆದ್ದು ಸುರ ನರೋರಹ ವೃಂದವನ್ನೇ ಕಾರುಗೊಳಿಸಿದ ಬ್ರಹ್ಮ ಕುಲೋತ್ಪನ್ನ ಮಹಾಬ್ರಾಹ್ಮಣ ಈ ಸುವರ್ಣಲಂಕೇಶ್ವರ ವಿಶ್ವದೋಳೆಸರಾಂಕಿತ ಅಪ್ರತಿಮ ವೇರನ್ ಸತ್ಸಾಮರ್ಥ್ಯ ಬಲದೋಳು ಸ್ವರ್ಣ ಲಂಕೆಯನ್ನೇ ನಿರ್ಮಾಣ ಮಾಡಿ ಅಳಕಾವತಿಯನ್ನೇ ಅಣಕಿಸುವಂತಹ ಸಂಪತ್ ಸೌಭಾಗ್ಯಗಳಿಂದ ಕೂಡಿ ದಕ್ಷಿಣೇಶ್ವರ ಎಂದು ಮೃದಾಂಕಿತರಾದ ತ್ರಿಭುವನ ಭೀಕರ ಭಯಂಕರ ಪ್ರಚಂಡ ರಾವಣೇಶ್ವರನ ಆಳ್ವಿಕೆಯಲ್ಲಿ ದೇವದಾನವ ಗರುಡ ಗಂಧರ್ವ ಇಂದ್ರ ಕಿಂಪುರುಷ ಸಿದ್ಧ ಸಾಧ್ಯರೇ ಮೊದಲಾದ ಅಷ್ಟದಿಕ್ಪಾಲಕರು ಅವರವರ ಕಾರ್ಯಗಳಲ್ಲಿ ನಿರತರಾಗಿರುವರೆ ಅದನ್ನು ತಿಳಿಸಿರಿ. ಪ್ರಜೆಗಳೆಲ್ಲರೂ ಬಹಳ ಭಕ್ತಿಯಿಂದ ಹರದನ್ನೇ ಬಯಸುತ್ತಾ ಸುಖದಿಂದ ಕಾಲವನ್ನು ಕಳೆಯುತ್ತಿರುವರು ಪ್ರಭು. ಹರೇ ಹರೇ ಮಾಡ್ತಾರೆ
ಚೀನಿಯಂತೆ ಬಗೆದು ಅವರ ಎದೆಯನ್ನ ಯಂತ್ರವನ್ನು ಸೇರಿ ಬಿಡ್ತೇನೆ ಕಂಡಿರುವ ಗುಲಾತ್ಮರಾದ ದೋಷಗಳು ಚಂಡರನ್ನು ಕಲ್ಪಿಸಿ ಚಂಡರನ್ನು ಕಲ್ಪಿಸಿ ಚಂಡ ಪುಂಡರ ಬೀದ ತುಂಡರ ಗುಲಾತ್ಮರಾದ ಕಂಡಿರುವ ವಿಶ್ವಗಳು ಮಾಡ್ತಿರುವ ಯಜ್ಞ ಯೋಗಾದಿಗಳನ್ನು ಭಂಗ ಮಾಡಿ ಅವರ ಪತ್ನಿಯರನ್ನು ಸೆಳೆದುಕೊಂಡು ಬಂದು ತಮ್ಮ ಪಾದದಡಿಯಲ್ಲಿ ಸಾಡುವರು. ಬ್ರಹ್ಮನ ಮೊಮ್ಮಗ ಐಸ್ತ್ರವಶವಿನ ಸುಪುತ್ರ ಕೈಕಸೋಮೋದಿಯ ಧರ್ಮ ಸಂಜಾತ ಈ ದಶಕಂಠೇಶ್ವರನ ಆಳ್ವಿಕೆಯಲ್ಲಿ ಕೊರತೆ ಎಂದರೆ ಏನು? ಅಣ್ಣ ರೋದನ ಧ್ವನಿ ರೋದನ ಧ್ವನಿ. ಮಹಾಪ್ರಭು, ನಿಮ್ಮ ತಂಗಿಯಾದ ಸೂರ್ಪಣನ ದೇವಿ ರೋಧಿಸುತ್ತಾ ಬರುತ್ತಿರುವುದು ಏನು? ನನ್ನ ಸಹೋದರಿಯಾದ ಶೂರ್ಪಣಖಾ ದೇವಿಯು ರೋಧಿಸುತ್ತಾ ಬರುತ್ತಿರುವಳೆ. ಬರ ಹೇಳಿ. ಅಪ್ಪಣೆ ಪ್ರಭು. ಸಹೋದರಿ, ಏಕೆ ಹೀಗೆ ರೋಧಿಸುತ್ತಿರುವೆ? ಇದೇನು ನಿನ್ನ ನಾಸಿಕವೇನಾಯಿತು? ನಿನಗೆ ಈ ರೀತಿಯ ಅಪಮಾನ ಮಾಡಿದ ಜಾಗೃತಿಯಾಗಿ ತಿಳಿಸು. ಏನು ದಂಡವೇ ಅಥವಾ ಸಂಗತಿ ಏನಿತ್ತು ಬೇಗತ್ತಿ? ಆಕೆ ವಿಚಾರವನ್ನು ನಾವು ತಿಳಿದಿರಬೇಕು. ದಂಡಕಾರಕ್ಕೆ 3 ಜನ ನರಮಾನವರ ಪ್ರವೇಶವಾಗಿದೆ. ಇದರಲ್ಲಿ ರಾಮ, ರಾಮನ ತಮ್ಮ ಲಕ್ಷ್ಮಣ, ರಾಮನ ಹೆಂಡತಿ ಸೀತೆ. ಆ ಸೀತೆ ಬಹಳ ಸೌಂದರ್ಯವಾಗಿ. ಏನು? ದಂಡಕಾರಣ್ಯದಲ್ಲಿ ರಾಮ, ಲಕ್ಷ್ಮಣ, ಸೀತೆ ಭುವನ ಸುಂದರಿ. ಸ್ವಯಂವರ ಮಂಟಪದಲ್ಲಿಯೇ ಆ ರೂಪರಾಶಿಯನ್ನು ನೋಡಿದೆನು. ಮುಂದೇನಾಯಿತು? ಆ ಸೀತೆ ಬಹಳ ಸೌಂದರ್ಯವತಿ. ಆಕೆಯನ್ನು ತಂದು ನಿಮಗೆ ಪಟ್ಟದ ರಾಣಿ ಮಾಡಬೇಕೆಂದು ಹೋದಾಗ ಆ ರಾಮನ ತಮ್ಮ ಲಕ್ಷ್ಮಣ ಮಹಾಪಟಿಂಗ ಈ ತಾಯಿಯ ಮೂಗು ಕಿವಿಗಳನ್ನು ಛೇದಿಸಿ ಅವಮಾನ ಮಾಡಿದ್ದಾನೆ. ಸಹೋದರಿ, ನರಮೋನವರಿಂದ ಇಂಥ ಕೃತ್ಯವೇ ನಮ್ಮ ಕರದೂಷಣರಿಗೆ ತಿಳಿಸಲಿಲ್ಲವೇ? ಸತ್ತರೆ ನರಮೋಣಗಳು. ರಾಮನ ಬಾಣದಿಂದ ಕರದೂಷಣರು ಮರಣ ಹೊಂದಿದ್ದಾರೆ. ಏನು? ಅಮ್ಮ ಕರದೂಷಣರು ಆ ನರಮಾನವರಿಂದ ಮೃತ್ಯುವಾದರೆ
ಮತ್ತು ನಿಮಗೆ ಮಹಾನರವಾದವರಿಂದ ಮೃತ್ಯುವೆ. ಸಹೋದರ ಕುಂಭಕರ್ಣ, ಇಂದ್ರಜಿತು, ಅಕ್ಷಯ ಕುಮಾರ, ಸಮಾಧಾನರಾಗಿರಿ. ಮೊದಲು ಸಹೋದರಿಯ ಸಲಹೆಯನ್ನು ತಿಳಿಯೋಣ. ಸಹೋದರಿ, ಈ ಸೇಡಿನ ಪ್ರತಿಕಾರವನ್ನು ತೀರಿಸಿಕೊಳ್ಳುವ ಬಗೆ ಹೇಗೆ? ಅದಕ್ಕೆ ನಾನೊಂದು ತಕ್ಕ ಉಪಾಯವನ್ನು ಮಾಡಿರುವುದಿಲ್ಲ. ಅಲ್ಲ, ಅದಕ್ಕಾಗಿ ಸೀತೆಯನ್ನು ಅಪಹರಿಸಬೇಕನ್ನ ಅಪಹರಣ ಮಾಡಬೇಕು. ಸರಿ, ಸೀತೆಯನ್ನು ಅಪಹರಿಸುವ ಬಗೆಯಾದರೂ ಹೇಗೆ? ಅದಕ್ಕೆ ನಾನೊಂದು ಉಪಾಯವನ್ನ ಮಾಡಿರುವೆನಲ್ಲ, ಒಂದು ಉಪಾಯವನ್ನ ಮಾಡಿರುವೆನು. ಏನು ಉಪಾಯ ಸಹೋದರಿ? ಮಾವನಾದ ಮಾರೀಚನನ್ನ ಏಮ ಚಾಣಂಗ ರೂಪದಲ್ಲಿ ಕೈಸಬೇಕನ್ನೋ. ಆಗ ಆ ಸೀತೆಯು ಆ
ನೀನು ಮನೆಯಲ್ಲ ಆಗ ನೀನು ಹೋಗಿ ಆ ತೀಟೆಯನ್ನ ಅಪಹರಿಸಿಕೊಂಡು ಬರಬೇಕಲ್ಲ, ಅಪಹರಿಸಿಕೊಂಡು ಬರಬೇಕು. ಬಲೆ ಬಲೆ ಸಹೋದರಿ, ನಿನ್ನ ನಾಸಿಕ ಹೋಗಿದ್ದರೂ ಬುದ್ಧಿ ಮಾತ್ರ ಚೆನ್ನಾಗಿರುವುದು. ಉತ್ತಮವಾದ ಸಲಹೆಯನ್ನೇ ಕೊಟ್ಟಿರುವೆ. ಅಕರ ಸಹೋದರಿಯನ್ನು ಕರೆದುಕೊಂಡು ಹೋಗಿ ನಮ್ಮ ರಾಜ ವೈದ್ಯರಿಂದ ಸರಿಯಾದ ಚಿಕಿತ್ಸೆಯನ್ನು ಕೊಡಿಸಿರಿ. ಸಹೋದರಿ, ಏನಿನ್ನು ಹೊರಡು. ಅಕರ ನಮ್ಮ ಮಾವನಾದ ಮಾರೀಚರನ್ನು ಕರೆದುಕೊಂಡು ಬಾ. ನೀನು ಯಾವ ಉಪಾಯವನ್ನು ಹೇಳಿವೆ ವಿಭೀಷಣ? ಏನಾದರೂ ಮಾಡಿ ಸೀತೆಯನ್ನು ಆಪಾದಿಸಲೇಬೇಕು. ವಿಭೀಷಣ, ಅಣ್ಣ, ರಾಮಕೃಷ್ಣರನ್ನು ಸಾಮಾನ್ಯರೆಂದು ಭಾವಿಸಬೇಡ. ಈಕೆಯ ಮಾತುಗಳನ್ನು ಕೇಳುವರಾದರೆ ನಮ್ಮ ರಾಕ್ಷಸ ಕುಲವೆಲ್ಲವೂ ಹಾಳಾಗುವುದು ನಿಶ್ಚಯ. ತ್ರಿಬುದ್ಧಿ ಪ್ರಯಂಕಿನಿ ಎಂಬಂತೆ ಈಕೆಯ ಮಾತನ್ನು ಕೇಳಬೇಡ. ಶಾಂತನಾಗ. ಏ ವಿಭೀಷಣ, ರಣ ಹೇಳಿ ಏನು ಮಗಳುತ್ತಿರುವೆ? ಕೈಲಾಸ ಪರ್ವತವನ್ನೇ ಎತ್ತಿ ತ್ರಿಮೂರ್ತಿಗಳನ್ನೇ ಬೆರಗುಗೊಳಿಸಿದ ಅತುಳ ಪರಾಕ್ರಮೆಯು ಭುವನ ಭೀಕರನು, ರಕ್ಕಸರಿಗೆ ರಕ್ಕಸನು, ದಿವಿಜರಲ್ಲಿ ದಿವಿಜರಂತೆ ನವ ವ್ಯಾಕರಣ ಪಂಡಿತನಾದ ನನಗೆ ನೀನು ಬುದ್ಧಿವಾದವನ್ನು ಹೇಳುವುದು ಬರುತ್ತಿರುವೆಯ? ನಿನ್ನ ನೀಗಲೇ ಸಮಯದಾದಿಗೆ ಖಂಡಿಸಿ ಬಿಡುವನು. ಎಚ್ಚರ. ಇಷ್ಟಕ್ಕೆ ತಮಗೆ ಕೋಪವೇ? ನನ್ನ ಇಷ್ಟದಂತಾಗಲಿ. ಆಗ ಮಗಳು Hare
ಶ್ರಾವಣೇಶ್ವರ, ನನ್ನನ್ನು ಬಯಸಿದ ಕಾರಣವೇನು? ಮಾವ, ನಿನ್ನ ತಾಯಿ ತಾಟಕಿಯನ್ನು ನಿನ್ನ ಅಣ್ಣ ಸುಬಾಹುವನ್ನು ಕೊಂದು ನಿನ್ನನ್ನು ಬಹಳ ವಿಧವಾಗಿ ಬಾಧಿಸಿದ ರಾಮ ಲಕ್ಷ್ಮಣರು ಸೀತೆಯೊಡನೆ ದಂಡಕಾರಣ್ಯದಲ್ಲಿ ವಾಸವಾಗಿರುವರಂತೆ. ನೀನೀಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ರಾಮ ಲಕ್ಷ್ಮಣರು ಕಟ್ಟಿಕೊಂಡಿರುವ ಪರ್ಣಶಾಲೆಯ ಮುಂದೆ ನೀನು ಸುಳಿದಾಡುತ್ತಿದ್ದರೆ ನಿನ್ನನ್ನು ನೋಡಿ ಸೀತೆಯು ತಂದು ಕೊಡುವಂತೆ ರಾಮನಲ್ಲಿ ಹಠ ಮಾಡುವಳು. ಆಗ ನಿನ್ನ ಮಾಯಾಜಾಲದಿಂದ ರಾಮ ಲಕ್ಷ್ಮಣರ ಕೈಗೆ ಸಿಕ್ಕಿಯೂ ಸಿಗದಂತೆ ಬಹುದೂರ ಸೆಳೆದುಕೊಂಡು ಹೋಗು. ಆಗ ನಾನು ಮಾರುವೇಷದಿಂದ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಬರುವೆನು. ರಾವಣೇಶ್ವರ, ಸಾವಿರ ಬಲವುಳ್ಳ ನನ್ನ ತಾಯಿ ತಾಟಕಿ, ಅಣ್ಣ ಸುಬಾಹು ಹಾಗೂ ಖರಧ್ವಜರನ್ನು ಸಂಹರಿಸಿದ ಆ ರಾಮಲಕ್ಷ್ಮಣರನ್ನು ಸಾಮಾನ್ಯದವರೆಂದು ಭಾವಿಸಬೇಡ. ಹಿಂದೆ ವಿಶ್ವಾಮಿತ್ರರ ಯಾಗಭಂಗ ಕಾಲದಲ್ಲಿ ನಾನು ಪಟ್ಟ ಹಿಂಸೆ ನೆನೆಸಿಕೊಂಡರೆ ಮೈ ರೋಮಾಂಚನವಾಗುವುದು. ಆದ್ದರಿಂದ ಸೀತಾಪಣದ ಚಿಂತೆಯನ್ನು ತೊರೆದು ಸುಖದ ಬಾಳು. ಮಾವ, ನನ್ನ ಮಾತನ್ನು ಧಿಕ್ಕರಿಸಿ ಮಾತನಾಡುತ್ತಿರುವೆಯ? ನನ್ನ ಮಾತನ್ನು ಕೇಳಿದರೆ ಸರಿ, ಇಲ್ಲವಾದರೆ ಈ ನನ್ನ ಗಡ್ಡಬೇಕಾದಿತು. ಎಚ್ಚರ! ಈಗ ಈ ಧೂತರಿಂದ ಬಾಣ ಓದೋದಕ್ಕಿಂತಲೂ ಶ್ರೀರಾಮನ ಬಾಣಕ್ಕೆ ತುತ್ತಾದರೆ ಮೋಕ್ಷವು ಲಭಿಸುವುದು. ರಾವಣೇಶ್ವರ, ನಿನ್ನ ಮಾತಿನಂತೆ ನಾನು ಈಗಲೇ ಹೇಮ ಸಾರಂಗ ರೂಪವನ್ನು ಧರಿಸಿ ಹೋಗುವೆನು. ಆನಂತರ ನಿನ್ನ ಮನ ಬಂದಂತೆ ಮಾಡಿಕೊ. ಮಾವ, ಈಗ ದಾರಿಗೆ ಬಂದೆಯ? ನಿನ್ನ ಕಾರ್ಯವನ್ನು